ಇದೇ ಜಾಗದಲ್ಲಿ ಜಗತ್ತಿನ ಮೊದಲ ಫೋಟೋ ತೆಗ್ದಿರೋದು. ನೀವಿವಾಗ ನೋಡ್ತಾರ ಈ ಫೋಟೋ 1826ನೇ ಇಸ್ವಿನಲ್ಲಿ ತೆಗ್ದಿರೋದು. ಈ ಫೋಟೋ ಹೆಸರು ವ್ಯೂ ಫ್ರಮ್ ದ ವಿಂಡೋ ಅಟ್ ಲೇಕ್ ಗ್ರಾಸ್ ಅಂತ. ಇದು ನಮ್ಮ ಜಗತ್ನಲ್ಲಿ ಸರ್ವೈವ್ ಆಗಿರೋ ಮೊದಲನೇ ಫೋಟೋ. ಈ ಫೋಟೋನ ಜೋಸೆಫ್ ನಿಸೆಫೋರ್ ನಿಪೇಸ್ ಅನ್ನೋರು ಅವ್ರ ಮನೆ ಕಿಟಕಿಯಿಂದ ತೆಗ್ದಿರೋ ಫೋಟೋ. ಅದೇ ಮನೆ ಕಿಟಕಿ ಇವಾಗ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಈ ಫೋಟೋನ ಕ್ಯಾಪ್ಚರ್ ಮಾಡೋದಕ್ಕೆ ಇವ್ರಿಗೆ 8 ಗಂಟೆ ಟೈಮ್ ತಗೊಂಡಿತ್ತು. ಆದರೆ ಇವಾಗ ಮೊಬೈಲ್ನಲ್ಲೇ 1 ಸೆಕೆಂಡ್ಗೆ 120 ಫೋಟೋಗಳನ್ನ ತಗೊಬೋದು. ಈ ಫೋಟೋನ ತೆಗ್ದು 199 ವರ್ಷ ಆಯಿತು. ಆದರೆ 199 ವರ್ಷದಲ್ಲಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ, ಅವತ್ತು ಒಂದು ಫ್ರೇಮ್ನ ತೆಗಿಯೋದಕ್ಕೆ 8 ಗಂಟೆ ಟೈಮ್ ತಗೊಂಡಿತ್ತು. ಆದರೆ ಇವತ್ತು ಹೈಯೆಸ್ಟ್ ಅಂದರೆ 1 ಸೆಕೆಂಡ್ಗೆ 156.3 ಟ್ರಿಲಿಯನ್ ಫ್ರೇಮ್ಸ್ನ ಬರೀ 1 ಸೆಕೆಂಡ್ನಲ್ಲಿ ಕ್ಯಾಪ್ಚರ್ ಮಾಡೋವಂಥ ಟೆಕ್ನಾಲಜಿ ಇದೆ. ಆದರೆ ಜಗತ್ತಿನಲ್ಲಿ ಕ್ಯಾಮ್ರಾ ಇನ್ವೆನ್ಷನ್ ಆಗಿರೋದು 1816ನೇ ಇಸ್ವಿನಲ್ಲಿ. 10 ವರ್ಷ ಏನಕ್ಕೆ ಬೇಕಾಯಿತು ಒಂದು ಫೋಟೋ ತೆಗಿಯೋದಕ್ಕೆ ಅಂದರೆ, 1816ನೇ ಇಸ್ವಿನಲ್ಲಿ ಕ್ಯಾಮ್ರಾ ಇನ್ವೆನ್ಷನ್ ಆದರೂ ಕೂಡ ಅವಾಗ ಯಾವುದೇ ಫೋಟೋ ತೆಗೆದ್ರು ಆ ಫೋಟೋ ಸರ್ವೈವ್ ಆಗ್ತಿರ್ಲಿಲ್ಲ. ಲೈಟ್ಗೆ ಎಕ್ಸ್ಪೋಸ್ ಆಗಿದ ತಕ್ಷಣ ಫೋಟೋಗಳು ಫೇಡ್ ಆಗಿ ಮಾಯ ಆಗ್ತಿದ್ವು. ಅದು ಲೈಟ್ಗೆ ಎಕ್ಸ್ಪೋಸ್ ಆದರೂ ಕೂಡ ಫೇಡ್ ಆಗದೆ ಇರೋ ಥರ ಕೆಮಿಕಲ್ನ ಕಂಡುಹಿಡಿಯೋದಕ್ಕೆ ಇವ್ರಿಗೆ 10 ವರ್ಷ ಟೈಮ್ ತಗೊಂತು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.